ಆತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರ. ಇಂಜಿನಿಯರ್ ಆಗಿ ಟಿಪ್ ಟಾಪ್ ಆಗಿರಬೇಕಿದ್ದ ಈ ಸಂಭಾವಿತ ವ್ಯಕ್ತಿ ಮಾಡಿದ್ದೇನು ಗೊತ್ತೇ? ಹಣದಾಸೆಗಾಗಿ ಮತ್ತು ಬಹುಬೇಗನೆ ಶ್ರೀಮಂತನಾಗಬೇಕೆಂಬ ಉದ್ದೇಶದಿಂದ ಒಂದು ಜೀವವನ್ನೇ ಬಲಿ ಪಡೆದ. ಒಂಟಿ ಮಹಿಳೆಯೊಬ್ಬಳನ್ನು ಕೊಲೆಗೈದು ಆಕೆಯ ಮನೆಯಲ್ಲಿದ್ದ ಚಿನ್ನಾಭರಣವನ್ನು ದೋಚಿ ಮಾರಾಟ ಮಾಡಿದ್ದ. ಕಳೆದ ಫೆಬ್ರವರಿ 22ರಂದು ಮಡಿಕೇರಿ ಬಳಿಯ ಕೆ ನಿಡುಗಣೆಯಲ್ಲಿ ನಡೆದ ಒಂಟಿ ಮಹಿಳೆಯ ಹತ್ಯಾ ಪ್ರಕರಣವನ್ನು ಕೊಡಗು ಜಿಲ್ಲಾ ಪೊಲೀಸರು ಭೇದಿಸಿದ್ದಾರೆ. ಆರೋಪಿಯ ಹೆಡೆಮುರಿ ಕಟ್ಟಿ ಜೈಲಿಗಟ್ಟಿದ್ದಾರೆ. ಕೆ ನಿಡುಗಣಿ ಗ್ರಾಮದ ಮಹೀಂದ್ರ ರೆಸಾರ್ಟ್ ಬಳಿಯ ಮನೆಯೊಂದರಲ್ಲಿ ದಿವಂಗತ ಬೈಲಾಡಿ ಹೊನ್ನಪ್ಪ ಎಂಬವರ ಪತ್ನಿ 70ರ ಪ್ರಾಯದ ಲಲಿತಾ ಎಂಬ ಮಹಿಳೆ ವಾಸವಾಗಿದ್ದರು. ಲಲಿತಾ ಅವರ ಪುತ್ರ ಮೈಸೂರಿನಲ್ಲಿ ಉದ್ಯೋಗದಲ್ಲಿದ್ದು ತನ್ನಿಬ್ಬರು ಹೆಣ್ಣು ಮಕ್ಕಳನ್ನು ಅವರು ಮದುವೆ ಮಾಡಿಕೊಟ್ಟಿದ್ದರು. ಮಕ್ಕಳು 2-3 ವಾರಕ್ಕೊಮ್ಮೆ ಕೆ ನಿಡುಗಣಿಗೆ ಬಂದು ಹೋಗುತ್ತಿದ್ದರು. ಫೆಬ್ರವರಿ 22ರಂದು ತಮ್ಮ ತೋಟದ ಕಾಫಿ ಕೊಯ್ಲು ಕೆಲಸ ಮುಗಿಸಿ ಲಲಿತಾ ಮನೆಗೆ ವಾಪಸ್ಸಾಗಿದ್ದರು. ಸಂಜೆ 7 ಗಂಟೆಗೆ ಮಗಳು ಚಂದ್ರಾವತಿ ಅಮ್ಮನಿಗೆ ಕರೆ ಮಾಡಿದಾಗ ಇತ್ತಲಿಂದ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ. ಗಾಬರಿಗೊಂಡ ಚಂದ್ರಾವತಿ ತನ್ನ ತಂಗಿ ಮೀನಾಕ್ಷಿಗೆ ವಿಷಯ ತಿಳಿಸಿದ್ದರು. ತಂಗಿ ಕರೆ ಮಾಡಿದಾಗಲೂ ಯಾವುದೇ ಪ್ರತಿಕ್ರಿಯೆ ಸಿಗದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿದ್ದ ಸಹೋದರನಿಗೆ ವಿಷಯ ತಿಳಿಸಿದ್ದರು. ಸೋದರ ನೆರೆಮನೆಯವರಿಗೆ ಕರೆ ಮಾಡಿ ಮನೆಯ ಬಳಿ ಹೋಗಲು ಮನವಿ ಮಾಡಿದ್ದರು. ನೆರೆಮನೆಯವರು ಬಂದು ನೋಡಿದಾಗ ಲಲಿತಾ ಅವರ ಮನೆ ಬಾಗಿಲು ತೆರೆದೇ ಇತ್ತು. ಶೌಚಾಲಯದ ಬಳಿ ನಾಯಿ ಬೊಗಳುತ್ತಿತ್ತು. ಲಲಿತಾ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಲಲಿತಾ ಮನೆಯಲ್ಲಿ 50,000 ನಗದು ಮತ್ತು 15 ಪೌಂಡ್ ಚಿನ್ನಾಭರಣ ಕಳುವಾಗಿತ್ತು. ಬಚ್ಚಲು ಮನೆಯ ಒಲೆಯ ಬಳಿಯಲ್ಲೇ ಲಲಿತಾ ತಲೆಗೆ ಹೊಡೆದು ಹತ್ಯೆ ಮಾಡಲಾಗಿತ್ತು. ಮನೆಯೊಳಗಿನ ಬೀರು, ವಾರ್ಡ್ರೋಬ್ಗಳಲ್ಲಿದ್ದ ಹಣ, ಒಡವೆಗಳು, ಬೆಲೆ ಬಾಳುವ ವಸ್ತುಗಳು ಮತ್ತು ಮದ್ಯದ ಬಾಟಲಿಗಳನ್ನು ಎಗರಿಸಲಾಗಿತ್ತು. ಈ ಬಗ್ಗೆ ಸ್ಥಳ ಮಹಜರು ನಡೆಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದಿದ್ದರು. ಇದಕ್ಕಾಗಿ ಡಿಸಿಐಬಿ ಮತ್ತು ಮಡಿಕೇರಿ ಉಪವಿಭಾಗ ವ್ಯಾಪ್ತಿಯ ಠಾಣೆಗಳಿಂದ ನುರಿತ ಸಿಬ್ಬಂದಿಗಳನ್ನೊಳಗೊಂಡ ತನಿಖಾ ತಂಡ ರಚಿಸಲಾಗಿತ್ತು. ಆದರೆ ಪ್ರಾಥಮಿಕ ಹಂತದಲ್ಲಿ ತನಿಖಾ ತಂಡಕ್ಕೆ ಯಾವುದೇ ಮಹತ್ವದ ಸುಳಿವು ಸಿಗಲೇ ಇಲ್ಲ. ಈ ವ್ಯಾಪ್ತಿಯಲ್ಲಿ ಹೊರ ರಾಜ್ಯಗಳ ಕಾರ್ಮಿಕರಿದ್ದು ಈ ಬಗ್ಗೆ ಜನರಲ್ಲಿ ಸಂಶಯಗಳೂ ಇದ್ದವು. ಪೊಲೀಸರು ಸಣ್ಣ ಶಂಕೆ ಮತ್ತು ಸುಳಿವುಗಳ ಆಧಾರದಲ್ಲಿ ತನಿಖೆ ಕೈಗೊಂಡರೂ ಫಲಶ್ರುತಿ ಸಿಗಲಿಲ್ಲ. ಆಗ ತನಿಖಾ ತಂಡದ ಸದಸ್ಯರ ಕೆಂಗಣ್ಣು ಬಿದ್ದಿದ್ದು ಒಬ್ಬ ವ್ಯಕ್ತಿಯ ಮೇಲೆ. ಆತ ಬೇರಾರೂ ಅಲ್ಲ, ಮಡಿಕೇರಿಯ ಪ್ರತಿಷ್ಠಿತ ರೆಸಾರ್ಟ್ನಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ಅನಿಲ್. ಮೂಡಬಿದಿರೆಯವನಾದ ಅನಿಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಪದವೀಧರನಾಗಿದ್ದ. ಕೊಲೆ ನಡೆದಿರುವುದು ಫೆಬ್ರವರಿ 22ಕ್ಕೆ. ಅನಿಲ್ ಸಿಕ್ಕಿಬಿದ್ದಿದ್ದು ಮಾರ್ಚ್ 22ಕ್ಕೆ. ಎಸ್ಪಿ ಕ್ಷಮಾ ಮಿಶ್ರಾ ಮಾರ್ಗದರ್ಶನದಲ್ಲಿ ಮಡಿಕೇರಿ ಗ್ರಾಮಾಂತರ ಇನ್ಸ್ಪೆಕ್ಟರ್ ರವಿಕಿರಣ್, ಡಿಸಿಐಬಿ ತಂಡ, ಗ್ರಾಮಾಂತರ ಠಾಣೆ ಮತ್ತು ಸಿದ್ದಾಪುರದ ಅಪರಾಧ ಪತ್ತೆ ತಂಡವು ಖಚಿತ ಮಾಹಿತಿ ಕಲೆ ಹಾಕಿ ಮೂಡಬಿದಿರೆಯತ್ತ ಪ್ರಯಾಣ ಬೆಳೆಸಿತ್ತು. ಪೊಲೀಸರ ಗೆಸ್ಸಿಂಗ್ ಸರಿಯಾಗಿ ಇತ್ತು. ತೀವ್ರ ವಿಚಾರಣೆ ಬಳಿಕ ಅನಿಲ್ ಒಂಟಿ ಮಹಿಳೆಯನ್ನು ಕೊಲೆ ಮಾಡಿರುವುದು ಬಹಿರಂಗವಾಗಿದೆ. ಕಬ್ಬಿಣದ ರಾಡ್ನಿಂದ ತಲೆಗೆ ಹೊಡೆದು ಮಹಿಳೆಯನ್ನು ಹತ್ಯೆ ಮಾಡಿದ ಅನಿಲ್ ಬಳಿಕ ಚಿನ್ನಾಭರಣ ಹಾಗೂ ನಗದನ್ನು ದೋಚಿ ಪರಾರಿಯಾಗಿದ್ದ. ಆರೋಪಿತ ಅನಿಲ್ ತಾನು ಕಳವು ಮಾಡಿದ್ದ ಚಿನ್ನಾಭರಣಗಳನ್ನು ಮೂಡಬಿದಿರೆ ಮತ್ತು ಮಂಗಳೂರಿನ ಆಭರಣದ ಅಂಗಡಿಗಳಲ್ಲಿ ಮಾರಾಟ ಮಾಡಿದ್ದ. ಸುಮಾರು 2.8 ಲಕ್ಷ ಮೌಲ್ಯದ 72 ಗ್ರಾಂ ಚಿನ್ನಾಭರಣಗಳನ್ನು ಪೊಲೀಸರು ಮಳಿಗೆಗಳಿಂದ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ 4,000 ರೂಪಾಯಿ ನಗದು, ಕೃತ್ಯಕ್ಕೆ ಬಳಸಿದ ಆಯುಧ ಮತ್ತು ಒಂದು ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ಅವರ ಮನೆಯಲ್ಲಿ ಲಲಿತಮ್ಮ ಮನೆಯಲ್ಲಿ ಅವರು ಒಬ್ಬನೇ ಇದ್ದಾರೆ. ಅವರ ಇದೇ ಪ್ರಕಾರ ವಿಚಾರ ಮಾಡಿಕೊಂಡು ಒಂದು ಈ ತರ ಘಟನೆ ಮಾಡಿದರು. ಅವ್ರ ಘಟನೆದು ಮನುಷ್ಯ ಏನಿತ್ತು, ಅವರು ಕೆಲವು ಕಡೆಯಿಂದ ಶಾಲೆಗಳೇ ತಗೊಂಡಿದ್ದರು. ಸೊ ಅದೇ ರಿಟರ್ನ್ ಮಾಡಲಿಕ್ಕೆ ಈ ತರ ಒಂದು ವಿಚಾರ ಮಾಡಿದರು. ಈ ತರ ಘಟನೆ, ಈ ತರ ಇನ್ಸಿಡೆಂಟ್ ಆಯಿತು ಅದಕ್ಕೆ. ಮತ್ತೆ ಆ ಘಟನೆಯಲ್ಲಿ ಒಂದು ಮರ್ಡರ್ ಕೂಡ ಆಯಿತು, ಮತ್ತೆ ಒಂದು ಕೆಲವು ಗೋಲ್ಡ್ ಐಟಮ್ಸ್ ಮತ್ತೆ ಕ್ಯಾಶ್ ಕೂಡ ಹೋಗಿದೆ. ನಮ್ಮ ಟೀಮ್ ಇದು ಕ್ಯಾಶ್ ಅಲ್ಲಿ 50,000 ಕ್ಯಾಶ್ ಹೋಗಿದೆ, ಅಲ್ಲಿ 4,000 ರಿಕವರಿ ಮಾಡಿದ್ದಾರೆ. ಮತ್ತೆ ಗೋಲ್ಡ್ ಕೂಡ ಎಲ್ಲ ರಿಕವರಿ ಆಯಿತು. ಏನ್ ಈ ಇನ್ಸಿಡೆಂಟ್ ಅಲ್ಲಿ ಏನ್ ಬೈಕ್ ಮತ್ತೆ ಏನ್ ರಾಡ್ ಯೂಸ್ ಮಾಡಿದರು ಅದು ಕೂಡ ನಮ್ಮ ಟೀಮ್ ಎಲ್ಲ ರಿಕವರಿ ಮಾಡಿದರು. ಈ ಅಷ್ಟು ಪ್ರಯತ್ನ ಮಾಡಿಕೊಂಡು ನಮ್ಮ ಟೀಮ್ ಈ ಘಟನೆದು ಕೃತ್ಯ ಮಾಡಿದರು. ಅದಕ್ಕೆ ನಮ್ಮ ಕಡೆಯಿಂದ ಅವರಿಗೆ ಬಹುಮಾನ ಕೂಡ ಘೋಷಣೆ ಮಾಡ್ತಾ ಇದ್ದೀವಿ. ಮತ್ತೆ ಇದೇ ವಿಷಯದಲ್ಲಿ ನಂದು ವಿಷಯ ಹೇಳಬೇಕು. ಎಲ್ಲರ ಯಾರು ಈ ಪರ್ಸನ್ ಅನಿಲ್ಗೆ ಅಪಾಯಿಂಟ್ ಮಾಡಿದರು, ಅವರದು ಪೊಲೀಸ್ ವೆರಿಫಿಕೇಶನ್ ಮಾಡಿಸಿಲ್ಲ. ಸೊ ಇದು ಹೊರಗಡೆಯಿಂದ ಯಾರು ಬರ್ತಾ ಇದ್ದಾರೆ, ಯಾರ್ಯಾರು ಅವರಿಗೆ ಅಪಾಯಿಂಟ್ ಮಾಡ್ತಾ ಇದ್ದಾರೆ ಕೆಲಸ ಮಾಡಲಿಕ್ಕೆ,
ಪೊಲೀಸ್ ವೆರಿಫಿಕೇಶನ್ ಕಂಪಲ್ಸರಿ ಇದೆ, ಯಾಕೆಂದ್ರೆ ನಾಳೆ ಯಾರಿಗೆ ತೊಂದರೆ ಆಗಬಾರ್ದು. ಮೇಡಮ್ 50,000 ಅಮೌಂಟ್ ಅಲ್ಲಿ ಬಾಕಿ ಅಮೌಂಟ್ ಖರ್ಚು ಮಾಡಿದ್ರೆ ಅವರು ಖರ್ಚು ಮಾಡ್ಕೊಂಡಿದ್ದಾರೆ. ಗೋಲ್ಡ್ ವರ್ತ್ ಎಷ್ಟು ಮೇಡಮ್? ಏನು ಗೋಲ್ಡ್ ಎಷ್ಟು ವರ್ತ್ ಅಂದ್ರೆ ಎಷ್ಟು ವರ್ತ್? 72 ಗ್ರಾಮ್ಸ್ ಗೋಲ್ಡ್ ರಿಕವರಿ ಆಯಿತು. ಅಷ್ಟೇ ಅಷ್ಟೇ ಒಂದು ತಗೊಂಡು ಹೋಗಿದ್ದಾರೆ. ಏನ್ ತಗೊಂಡು ಹೋಗಿದ್ದರು, ಅವರು ಸೇಲ್ ಕೂಡ ಮಾಡಿದರು. ಸೊ ಶಾಪ್ ಅಲ್ಲಿ ಅವರು ಮೆಲ್ಟ್ ಮಾಡ್ಕೊಂಡಿದ್ದರು. ಅದು ಅದೇ ತರ ನಮ್ಮ ಟೀಮ್ ಅದು ರಿಕವರಿ ಮಾಡಿದ್ದಾರೆ. ಇಲ್ಲಿ ರೆಸಾರ್ಟ್ ಅಲ್ಲಿ ಒಳ್ಳೆ ಸ್ಯಾಲರಿಗೆ ವರ್ಕ್ ಮಾಡ್ತಿದ್ದ ಅಂತ ಮಾಹಿತಿ ಇದೆ, ಬಟ್ ಇಂಥ ಕೃತ್ಯಕ್ಕೆ ಯಾಕೆ ಮುಂದಾದಂತ? ಸೊ ಅದೇ ನಾನು ಹೇಳಿದ್ರು, ಸುಮಾರು ಕಡೆಯಿಂದ ಅವರು ಶಾಲೆ ತಗೊಂಡಿದ್ದರು, ಅದು ಬೇಗನೆ ರಿಟರ್ನ್ ಮಾಡಲಿಕ್ಕೆ ಈ ತರ ಅವರು ಒಂದು ಏನೋ ವಿಚಾರ ಮಾಡಿಕೊಂಡು ಅವರು ಅವ್ರ ಮನೆಯಲ್ಲಿ ಒಬ್ಬನೇ ಇರ್ತಾ ಇದ್ದಾರೆ. ಸೊ ಅಲ್ಲಿ ಈಸಿಯಾಗಿ ಈ ತರ ಇನ್ಸಿಡೆಂಟ್ ಮಾಡಬಹುದು. ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಫಸ್ಟ್ ಆಗಿದೆ ಅಥವಾ ಇದಕ್ಕಿಂತ ಮುಂಚೆ ಬೇರೆ ಯಾವ್ದಾದ್ರು ಕೇಸ್? ಇದು ಮುಂಚೆ ಅವರ ಮೇಲೆ ಸದ್ಯಕ್ಕೆ ಇನ್ಫಾರ್ಮೇಶನ್ ಪ್ರಕಾರ ಏನಾದರೂ ಕೇಸ್ ಇಲ್ಲ. ಎಷ್ಟೊತ್ತಿಗೆ ಆಗಿದೆ ಮೇಡಮ್? ಡೇ ಟೈಮಾ ನೈಟ್ ಟೈಮ್ ಮಾಡಿರೋದು? ಡೇ ಟೈಮಾ ಅಥವಾ ನೈಟ್ ಟೈಮಾ? ಸಂಜೆ ಟೈಮ್ ಒಬ್ಬನೇ ಮಾಡಿದ್ದಾರೆ. ಒಬ್ಬನೇ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾವ ರೀತಿ ಅಂದ್ರೆ ಡೈರೆಕ್ಟ್ ಹೊಡೆದಿದ ಹೇಗೆ ಪ್ಲಾನ್ ಮಾಡಿರೋದು? ಅದೇ ಅವರು ಅಲ್ಲಿ ಕೆಲಸ ಮಾಡಿದಾಗ ಅವರಿಗೆ ಗೊತ್ತಿದೆ ಇದು ಅವರು ಒಬ್ಬನೇ ಇರ್ತಾ ಇದ್ದಾರೆ. ಅವರು ಸ್ವಲ್ಪ ಫಾಲೋ ಅಪ್ ಮಾಡಿದರು, ಯಾವ ಟೈಮಲ್ಲಿ ಅವರು ಮನೆಯಲ್ಲಿ ಇರ್ತಾರೆ, ಏನು ಕೆಲಸ ಮಾಡ್ತಾರೆ ಎಲ್ಲ ಫಾಲೋ ಅಪ್ ಮಾಡಿಕೊಂಡು ಯಾವ ಟೈಮಲ್ಲಿ ಮಾಡ್ಬೋದು ಎಲ್ಲ ಪ್ಲಾನ್ ಮಾಡಿಕೊಂಡು ಅವ್ರನ್ನೇ ಮನೆ ಪಕ್ಕ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದ. ಹಾಂ, ಅವ್ರ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡ್ತಾ ಇದ್ರು. ಮರ್ಡರ್ ಮಾಡಿದ ಯಾವ ರೀತಿ ಅಂತ? ಮರ್ಡರ್ ಮಾಡಿದ ಯಾವ ರೀತಿ ಮಾಡಿದ? ಒಂದು ಐರನ್ ರಾಡಿಂದ ತಲೆಗೆ ಲೇಡಿ ಎಷ್ಟು ವಯಸ್ಸು? ಡೆತ್ ಆದ ಲೇಡಿಗೆ ಎಷ್ಟು ವರ್ಷ? ಅವರದು ವಯಸ್ಸು 60-65 ವಯಸ್ಸು. ಫ್ಯಾಮಿಲಿ ಯಾರು ಇರಲಿಲ್ಲ ಮನೆಯಲ್ಲಿ ಆ ಟೈಮಲ್ಲಿ ಫ್ಯಾಮಿಲಿ ಅವರ ಜೊತೆ ಯಾರು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಂಚಾರಿ ಪೊಲೀಸರ ತಪಾಸಣೆ ವೇಳೆ ಅಪಘಾತ ಸಂಭವಿಸಿ ಬೈಕ್ ಸವಾರನೊಬ್ಬ ಆಯತಪ್ಪಿ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಈ ವೇಳೆ ರೊಚ್ಚಿಗೆದ್ದ ಸಾರ್ವಜನಿಕರು ಪೊಲೀಸರಿಗೆ ಥಳಿಸಿದ್ದಾರೆ. ಇಬ್ಬರು ಪೊಲೀಸರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೈಸೂರಿನ ವಿವಿಪುರಂ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಹನ ತಪಾಸಣೆ ಮಾಡುವಾಗ ಈ ಘಟನೆ ಸಂಭವಿಸಿದೆ. ಹಿನಕಲ್ ರಿಂಗ್ ರಸ್ತೆಯಲ್ಲಿ ಪೊಲೀಸರು ವಾಹನಗಳನ್ನು ತಡೆದು ಪರಿಶೀಲಿಸುತ್ತಿದ್ದರು. 46ರ ಪ್ರಾಯದ ದೇವರಾಜು ಎಂಬಾತನ ಬೈಕ್ ತಪಾಸಣೆ ನಡೆಸುವ ವೇಳೆ ಆತ ಆಯತಪ್ಪಿ ಕೆಳಗೆ ಬಿದ್ದಿದ್ದಾನೆ. ತಕ್ಷಣ ಹಿಂಬದಿಯಿಂದ ಬರುತ್ತಿದ್ದ ಟ್ರಕ್ ದೇವರಾಜು ಮೇಲೆ ಹರಿದಿದೆ ಎನ್ನಲಾಗಿದೆ. ದೇವರಾಜು ಎಚ್ಡಿ ಕೋಟೆಯ ಕನ್ನೇನಹಳ್ಳಿ ನಿವಾಸಿ, ಸಿವಿಲ್ ಇಂಜಿನಿಯರ್ ಆಗಿದ್ದ ಎನ್ನಲಾಗಿದೆ. ಬೈಕ್ ಸವಾರನ ಸಾವಿನಿಂದ ರೊಚ್ಚಿಗೆದ್ದ ಸಾರ್ವಜನಿಕರು ಪೊಲೀಸರನ್ನು ಪ್ರಶ್ನಿಸಿದ್ದಲ್ಲದೆ ದಾಂಧಲೆ ನಡೆಸಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೆಲ್ಮೆಟ್ ಧರಿಸಿದ ಬೈಕ್ ಸವಾರನನ್ನು ಪೊಲೀಸರು ಅಡ್ಡಗಟ್ಟಿದಾಗ ಸವಾರ ತನ್ನ ಬೈಕ್ ಅನ್ನು ಬಲಭಾಗಕ್ಕೆ ಎಳೆದುಕೊಂಡಿದ್ದಾನೆ. ಈ ವೇಳೆ ಪೊಲೀಸರು ಬೀಸಿದ ಲಾಠಿ ಬೈಕ್ನ ಹ್ಯಾಂಡಲ್ಗೆ ಸಿಲುಕಿ ಸವಾರ ಕೆಳಬಿದ್ದು ಸಾವನ್ನಪ್ಪಿದ್ದಾನೆ ಎಂದು ಜನರು ವಾದಿಸಿದ್ದಾರೆ. ಪೊಲೀಸ್ ಗಸ್ತು ವಾಹನವನ್ನು ಜಖಂಗೊಳಿಸಿದ ಸಾರ್ವಜನಿಕರು ವಾಹನ ತಪಾಸಣೆ ಮಾಡುತ್ತಿದ್ದ ಇಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ದು, ಸ್ಥಳಕ್ಕೆ ಡಿಸಿಪಿಗಳಾದ ಪ್ರಕಾಶ್ ಗೌಡ ಹಾಗೂ ಗೀತಾ ಪ್ರಸನ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಮಧ್ಯೆ ದೇವರಾಜು ಸ್ನೇಹಿತ ದುರಂತದಲ್ಲಿ ಪೊಲೀಸರ ಯಾವುದೇ ಪಾತ್ರ ಇಲ್ಲ ಎಂದು ಆಸ್ಪತ್ರೆಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಎಂಬ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಮನೆಗೆ ಬರ್ತಾ ಇದ್ದೀವಿ. ಯಾರ್ಯಾರು? ದೇವರಾಜು ಮತ್ತು ನಿಮ್ಮದು ಸ್ಕೂಟ್ರ್ ಯಾವುದು ಸರ್? ಹೌದೇ ಸರ್, ದೇವರಾಜು ಸ್ಕೂಟ್ರು ಓಡಿಸ್ತಿದ್ದವರು ಅವರೇ ಓಡಿಸ್ತಿದ್ರು. ಅವರು ಯಾರು? ದೇವರಾಜ್ ಅವರು ಓಡಿಸ್ತಾ ಇದ್ರು. ಸ್ಕೂಟ್ರಲ್ಲಿ ಕೆಲಸ ಮುಗಿಸ್ಕೊಂಡು ನಮ್ಮದು ಕಾರ್ಯದಿಲ್ಲ, ಅವ್ರದ್ದೇ ಇವತ್ತು ನಾವು ಯಾವತ್ತೂ ಸ್ಕೂಟ್ರಲ್ಲಿ ಹೊಡೆದವರಲ್ಲ. ಇವತ್ತು ವೆಹಿಕಲ್ ಇಲ್ವಲ್ಲ ಅಂತೇಳಿ ನನ್ನ ಅವರು ಬಂದು ಕರ್ಕೊಂಡು ಹೋದ್ರು. ಸ್ಕೂಟ್ರಲ್ಲಿ ಹೋಗೋದು ಬನ್ನಿ ಅಂತೇಳಿ ಸಿಟಿಲೆಲ್ಲ ಕೆಲಸ ಮುಗಿಸ್ಕೊಂಡು ಅವರು ಕಾಂಟ್ಯಾಕ್ಟ್ ಮಾಡಿಸ್ತಾರೆ, ನಾನು ಕಾಂಟ್ಯಾಕ್ಟ್ ಮಾಡಿಸ್ತೇನೆ. ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನೊಂದು ಕಾರ್ ರಿಪೇರಿ ಬಿಟ್ಟಿದೆ ಭೋಗಾದಿ ರೋಡಲ್ಲಿ. ಅದು ನೋಡಿಕೊಂಡು ನೀವು ಹೋಗಿ ಅಂತಂದೆ. ಇಲ್ಲ, ನಾನು ಆಡಿಟ್ರ್ ನೋಡ್ಕೊಂಡು ಹೋಗ್ತೀನಿ ನೋಡ್ರಿ, ನಿಮ್ಮನ್ನು ಮನೆ ಹತ್ರ ಬಿಟ್ಬಿಟ್ಟು ನಾನು ಆಡಿಟ್ರ್ ನೋಡ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಆಡಿಟ್ರು ಬಂದು ಇದರಲ್ಲಿ ಊಟಗಳು ಮೇನ್ ರೋಡಲ್ಲಿ ಸರಿ ಅಂತ ಹೇಳ್ಬಿಟ್ಟು ಆಯ್ತು ಬಿಡೋ ನಡ್ರಿ ಅಂತ ಅಂದ್ಬಿಟ್ಟು ಬಂದು ಅವರೇ ಡ್ರೈವಿಂಗ್ ಮಾಡ್ತಾಯಿದ್ರು. ನಾವು ಹೈವೇ ರೋಡಲ್ಲಿ ಬರ್ತಾಯಿದ್ವಿ. ಒಂದು 250-300 ಮೀಟ್ರಲ್ಲಿ ಪೊಲೀಸ್ ಅವ್ರು ಇದ್ದರು. ಅವ್ರು ಚೆಕಿಂಗ್ ಮಾಡ್ತಾಯಿದ್ರು. ಅವ್ರು ನಮಗೆ ಏನು ಸಂಬಂಧ, ನಾನು ಎಲಿಮೆಂಟ್ ಹಾಕಿದ್ದೆ, ನಾನು ಅವ್ರು ನೋಡಿಲ್ಲ. ನಮ್ಮ ಫ್ರೆಂಡ್ ಅವರು ಎಲಿಮೆಂಟ್ ಹಾಕಿದ್ರು. ನಮ್ಮ ಕಡೆ ನಾವು ಹೋಗ್ತಾಯಿದ್ವಿ.
ಅವ್ರು ಇದಾದ್ರೆ ಒಂದು ಸ್ವಲ್ಪ ಸ್ಲೋ ಮಾಡ್ಕೊಂಡು ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದ್ವಿ. ಈ ಏಕೈಕಿ ಟಿಪ್ಪರ್ ನಾನು ಬಂದವನು ನಿಮ್ಮ ರೋಡಲ್ಲೇ ಬಂದ ಒಂದೇ ಕಡೆ, ಒಂದೇ ಕಡೆ, ಅವನು ಹಿಂದ್ಗಡೆಯಿಂದ ಬಂದ, ನಿಮ್ಮ ಹಿಂದ್ಗಡೆ ನಮ್ಮಿಂದೆ ಬಂದವನು ನಮಗೆ ಟಚ್ ಮಾಡಿದ ಮಾತ್ರ ಗೊತ್ತು ನಮಗೆ. ಅಷ್ಟೊತ್ತಿಗೆ ಕೆಳಗೆ ಬಿದ್ವಿ ನಾವು. ಅದರಲ್ಲಿ ನಮ್ಮ ನನಗೂ ಪ್ರಜ್ಞೆ ತಪ್ಪೋಯ್ತು. ಪ್ರಜ್ಞೆ ತಪ್ಪೋಗಿ ನಮಗೆ ಪ್ರಜ್ಞೆ ಬಂದ್ಮೇಲೆ ಕೇಳಿದೆ, ಎಲ್ಲಿ ನಮ್ಮ ಸ್ನೇಹಿತರು ಎಲ್ಲಿ ಅಂತ. ಆವಾಗ ಅವರು ಇಲ್ಲ, ನಿಮ್ಮ ಸ್ನೇಹಿತರಿಗೆ ಸೀರಿಯಸ್ ಆಗದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನಡ್ರಿ ಅಂತ ಹೇಳ್ಬಿಟ್ಟು ನನ್ನನ್ನು ಗರುಡದವ್ರು ಕರ್ಕೊಂಡು ಇಷ್ಟು ಮಾತ್ರ. ಈ ಒಂದು ನಿಮ್ಗೆ ಆಗಿರೋ ಅಪಘಾತಕ್ಕೂ ಪೊಲೀಸ್ನವ್ರಿಗೂ ಯಾವುದೇ ಇಲ್ಲ ಸರ್, ಅಪ್ಪಾಡ್ಗವರು 200-300 ಇಲ್ಲ, ಅವ್ರು ದೂರದಲ್ಲಿದ್ದರು, ಅವ್ರಿಗೂ ನನಗೂ ಸಂಬಂಧ ಇಲ್ಲ, ಪೊಲೀಸ್ನವ್ರಿಗೂ ನನಗೂ ಸಂಬಂಧ ಇಲ್ಲ. ಹಿಂದ್ಗಡೆ ಟಿಪ್ಪರ್ ಬಂತಲ್ಲ, ಟಿಪ್ಪರ್ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಕರೆಕ್ಟಾಗಿ ನಮ್ಮ ವೇನಲ್ಲಿ ನಾವು ಹೋಗ್ತಾ ಇದ್ವಿ. ಅವ್ರು ಬಂದು ನಮ್ಗೆ ಹೊಡೆದು ಬಿದ್ದದ್ದು ಮಾತ್ರ ಗೊತ್ತು ನಮ್ಗೆ, ಮುಂದಕ್ಕೆ ಏನಾಯ್ತು. ಆಮೇಲೆ ನಿಮ್ಮ ಪೊಲೀಸ್ನವರು ಇದೇ ರೀತಿಯಲ್ಲ, ಸ್ಲಿಪ್ಪರ್ ಇರ್ತಾರಲ್ಲ, ಅವರೆಲ್ಲ ಓಡ್ ಬಂದ್ರೆ ಅಲ್ಲಿ ಅವ್ರು ಬಂದು ಗರುಡದವ್ರು ನನ್ನ ಕರ್ಕೊಂಡು. ಅಷ್ಟೊತ್ತಿಗೆ ನಾವು ಬಿದ್ದಾಗ ಪ್ರಜ್ಞೆ ತಪ್ಪೋಗಿ ಒಂದು 7-8 ನಿಮಿಷ ಆಗಿತ್ತು ನನಗೆ. ಆಮೇಲೆ ಸ್ವಲ್ಪ ಪ್ರಜ್ಞೆ ಬಂದಾಗ ನಮ್ಮ ಸ್ನೇಹಿತರಲ್ಲಿ ಅಂತೇಳಿ ಕೇಳಿದೆ, ಅವ್ರು ಇರಲಿಲ್ಲ ಅಲ್ಲಿ. ಅವರು ಸೀರಿಯಸ್ ಆಗಿದೆ, ಅವ್ರು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಕರ್ಕೊಂಡು ಸುಪ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡು. ಪೊಲೀಸರಿಂದ ಏನು ತೊಂದರೆ ಆಗಿಲ್ಲ? ಇಲ್ಲ ಸರ್, ಪೊಲೀಸ್ನವ್ರದ್ದು ಏನು ತೊಂದರೆ ಇಲ್ಲ. ಅವ್ರೇನು ಕೈಗೆ ಒಡ್ಡದಾಗಿ ನಮ್ಮ ಇಬ್ಬರ ಹತ್ರ ಹೆಲ್ಮೆಟ್ ಇತ್ತು ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು, ಡಾಕ್ಯುಮೆಂಟ್ಸ್ ಇತ್ತು, ಹೆಲ್ಮೆಟ್ಸ್ ಇತ್ತು. ಅವರು ಹೆಲ್ಮೆಟ್ ಹಾಕಿದ್ರು, ನಾನು ಹೆಲ್ಮೆಟ್ ಹಾಕಿ. ಈಗ ಟಿಪ್ಪರ್ ಹಿಂದ್ಗಡೆಯಿಂದ ಬಂದು ಹೊಡಿದಾಗಿ ನಾವು ಬಿದ್ದಿದ್ರು ರೋಡಲ್ಲಿ. ಅದು ಕ್ರಾಸು, ಅವನು ಹೈ ಸ್ಪೀಡಲ್ಲಿ ಬರ್ತಾ ಇದ್ದ. ಆ ಸ್ಪೀಡಲ್ಲಿ ಅವ್ನು ಕಂಟ್ರೋಲ್ ಮಾಡೋಕ್ಕಾಗಲ್ವೇನೋ ಅನ್ನಿಸ್ತು ನಮಗೆ ಬಿದ್ದಾಗ. ಅದಾದ ಒಂದು 10-15 ನಿಮಿಷಕ್ಕೆ ನಮ್ಗೆ ಗೊತ್ತಾಗಿದ್ದು ಟಿಪ್ಪರ್ ಹೊಡೀತು, ನಾವು ಬಿದ್ದಿದ್ವಿ ಅಂತೇಳಿ. ಪೊಲೀಸ್ನವ್ರೇನು ಕೈ ಹೊಡೆದ್ರು ನಾವು ಬಿದ್ದು, ಅದು ಸುಳ್ಳು ಸರ್. ಸರಿ ಸರ್, ಆಯ್ತು. ಈ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಭಾರಿ ಪೈಪೋಟಿ ಕಂಡುಬಂದಿದೆ. ಬೆಂಗಳೂರಿನ ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷ ಹಾಗೂ ಪರಿಷತ್ತಿನ ನಿಕಟಪೂರ್ವ ಗೌರವಾಧ್ಯಕ್ಷ ಸಿ.ಕೆ. ರಾಮೇಗೌಡ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕಾಗಿ ಈ ಬಾರಿ ಸ್ಪರ್ಧೆ ಬಯಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜಾತಿ, ಹಣ, ಪ್ರಾದೇಶಿಕತೆ ಎಂಬ ಭಿನ್ನತೆಯಿಂದ ಮುಕ್ತಗೊಳಿಸಿ ಅಖಂಡ ಕರ್ನಾಟಕದ ಕಲ್ಪನೆಯಡಿ ಬದಲಿಸುವುದಾಗಿ ರಾಮೇಗೌಡ ಭರವಸೆ ನೀಡಿದ್ದಾರೆ. ತಾವು ರಾಜ್ಯಾಧ್ಯಕ್ಷರಾದರೆ ಪಂಚಾಯಿತಿಗೊಂದು ವಾಚನಾಲಯ, ಗ್ರಾಮಕ್ಕೊಂದು ಗ್ರಂಥಾಲಯ, ಹೋಬಳಿ ಮಟ್ಟದಲ್ಲಿ ಹಳೆಗನ್ನಡ ಮರು ಓದು ಹಾಗೂ ಗಮಕ ವಾಚನ ಕಾರ್ಯಕ್ರಮಗಳನ್ನು ಆಯೋಜಿಸುವುದಾಗಿ ಅವರು ಹೇಳಿದರು. ತಾಲೂಕು ಕೇಂದ್ರಗಳಲ್ಲಿ ಸಾಹಿತ್ಯ ಭವನ ನಿರ್ಮಾಣ, ಜನಪದ ಕಲಾ ಪ್ರದರ್ಶನ, ಆಯಾ ಜಿಲ್ಲೆಯ ಯುವ ಬರಹಗಾರರನ್ನು ಪ್ರೋತ್ಸಾಹಿಸಿ ಅವರ ಬರಹಗಳನ್ನು ಪ್ರಕಟಿಸುವುದಲ್ಲದೆ ಹೊಸ ಬರಹಗಾರರಿಗೆ ವಿಶೇಷ ಸಾಹಿತ್ಯ ಕಮ್ಮಟಗಳನ್ನು ಆಯೋಜಿಸಲಾಗುವುದು ಎಂದು ರಾಮೇಗೌಡ ಮಡಿಕೇರಿಯಲ್ಲಿ ಹೇಳಿದರು. ವರ್ಷಕ್ಕೊಮ್ಮೆ 4 ಕಂದಾಯ ವಿಭಾಗಗಳಲ್ಲಿ ಪುಸ್ತಕ ಮಹಾಮೇಳ ಏರ್ಪಡಿಸುವುದು, ತ್ರೈಮಾಸಿಕ ಯೋಜನೆ ಅನುಷ್ಠಾನ, ಗಡಿಭಾಗಗಳಲ್ಲಿ ಕನ್ನಡ ಶಾಲೆಗಳನ್ನು ದತ್ತು ಪಡೆದು ಸಬಲೀಕರಣ ಮಾಡುವುದು, ರಾಜ್ಯದ ಎಲ್ಲೆಡೆ ರಸ್ತೆಗಳು, ಬಡಾವಣೆಗಳಿಗೆ ಸ್ಥಳೀಯ ಸಾಹಿತಿಗಳು, ಕವಿಗಳು, ಕನ್ನಡ ಮತ್ತು ಜನಪರ ಹೋರಾಟಗಾರರು, ನಾಡು ನುಡಿಗೆ ಅನುಪಮ ಸೇವೆ ಸಲ್ಲಿಸಿದ ಮತ್ತು ಪ್ರಬುದ್ಧ ರಾಜಕಾರಣಿಗಳ ಹೆಸರನ್ನಿಡುವ ಯೋಜನೆ ರೂಪಿಸಲಾಗುವುದು ಎಂದು ರಾಮೇಗೌಡ ಹೇಳಿದರು. ನಾಮಫಲಕಗಳಲ್ಲಿ ಕನ್ನಡಕ್ಕೆ ಆದ್ಯತೆ, ಪರಿಷತ್ ಆವರಣದಲ್ಲಿರುವ 3 ಸಭಾಂಗಣಗಳಿಗೆ ಕಾಯಕಲ್ಪ, ಕನ್ನಡದ ಮಹತ್ತರ ಕೃತಿಗಳ ಮರುಮುದ್ರಣ, ಕಡಿಮೆ ಬೆಲೆಗೆ ಮಾರಾಟ, ಕನ್ನಡದ ಎಲ್ಲ ಪುಸ್ತಕಗಳು ಒಂದೆಡೆ ಸಿಗುವಂತೆ ಕ್ರಮ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ರಾಮೇಗೌಡ ಹೇಳಿದರು. ಕನ್ನಡಪರ ಕಾರ್ಯಕ್ರಮ ಮತ್ತು ಚಳುವಳಿಗಳಲ್ಲಿ ತೊಡಗಿಸಿಕೊಂಡಿರುವ ತಾವು ಜನಶಕ್ತಿ ಕೇಂದ್ರ ಸ್ಥಾಪಿಸಿ ಆ ಮೂಲಕ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿರುವುದಾಗಿ ಹೇಳಿದರು. ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ, ಕೇಂದ್ರ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿಯೂ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇನೆ ಎಂದು ರಾಮೇಗೌಡ ಮಾಹಿತಿ ನೀಡಿದರು. ರಾಜ್ಯಾದ್ಯಂತ 3,09,000 ಹೆಚ್ಚು ಜನ ಪರಿಷತ್ತಿನ ಸದಸ್ಯರು ತಮ್ಮ ಮತವನ್ನು ಚಲಾಯಿಸಲಿದ್ದಾರೆ. ನಾನು ರಾಜ್ಯಾಧ್ಯಕ್ಷ ಅಭ್ಯರ್ಥಿಯಿಂದ ಇಡೀ ರಾಜ್ಯವನ್ನು ಸುತ್ತಿ ಪ್ರವಾಸ ಮಾಡಿ ಎಲ್ಲ ಮತದಾರರನ್ನು ಭೇಟಿ ಮಾಡುವುದು ಸಾಧ್ಯ. ಆದ್ದರಿಂದ ನಮಗೆ ಇರ್ತಕ್ಕಂಥ ಮಾತ್ರ ನೀವೇ ಮಾಧ್ಯಮದ ಮುಖಾಂತರ ನಾನು ಪರಿಷತ್ತಿನ ಸದಸ್ಯರನ್ನ ತಲುಪುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಈಗಾಗಲೇ ಬೀದರ್ನಿಂದ ಪ್ರಾರಂಭ ಮಾಡಿ ಕಲ್ಯಾಣ ಕರ್ನಾಟಕ, ಬಳ್ಳಾರಿ ಮತ್ತು ಕಿತ್ತೂರು ಕರ್ನಾಟಕ, ದಾವಣಗೆರೆಯಿಂದ ಮಾಡಿ ಬಿಜಾಪುರದಲ್ಲಿ ಮುಗಿಸಿ ಈಗ ಕರಾವಳಿ ಕರ್ನಾಟಕ, ಕೊಡಗು ಮತ್ತು ಉಡುಪಿ, ಮಂಗಳೂರು ಈ ಕಡೆ ಬಂದಿದ್ದೇನೆ. ನಾನು ಮಾಧ್ಯಮವನ್ನೇ ಆಶ್ರಯಿಸಿ ನಿಮ್ಮಗಳ ಮುಖಾಂತರ, ಮಾಧ್ಯಮದ ಮುಖಾಂತರ ಕೊಡಗು ಜಿಲ್ಲೆಯ ಆಸುಪಾಸಿನಲ್ಲಿರ್ತಕ್ಕಂಥ ಜಿಲ್ಲೆಗಳಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ನನಗೆ ಒಂದು ಅವಕಾಶ ಮಾಡಿಕೊಡಿ. ಕನ್ನಡ ಸಾಹಿತ್ಯ ಪರಿಷತ್ತನ್ನು, ಹಿರಿಯರು ಕಟ್ಟಿರ್ತಕ್ಕಂಥ ಪರಿಷತ್ತನ್ನು ಮತ್ತಷ್ಟು
ಮಗದಷ್ಟು ಸದೃಢಗೊಳಿಸಿ ಆರ್ಥಿಕವಾಗಿ ಸಬಲೀಕರಣಗೊಳಿಸಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕನ್ನಡಿಗರ ಸಾಹಿತ್ಯ ಪರಿಷತ್ತನ್ನಾಗಿ ಮಾಡಬೇಕು. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಸಾರ್ವಭೌಮ ಸಂಸ್ಥೆ ಅಂತೇನು ಈಗ ಮಾಧ್ಯಮದ ಹೇಳ್ತಾ ಇದ್ದಾರೆ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಂಘ ಸಂಸ್ಥೆಗಳ ಪ್ರಾತಿನಿಧಿಕ ಸಂಸ್ಥೆಗಳು ಕೂಡ ಹೌದು. ಇಂಥ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಚಟುವಟಿಕೆಗಳಿಗೆ ಜೊತೆಗೆ ದತ್ತಿ ಕಾರ್ಯಕ್ರಮ ಮಾಡ್ಬೋದು, ಪುಸ್ತಕ ಪ್ರಕಟಣೆ ಮಾಡ್ಬೋದು, ಪುಸ್ತಕ ಮಾರಾಟವನ್ನು ಮಾಡ್ಬೋದು, ಸಾಹಿತ್ಯ ಸಮ್ಮೇಳನಗಳು ಮಾಡ್ಬೋದು. ಅದರ ಜೊತೆಗೆ ಕನ್ನಡಿಗರ ಧ್ವನಿಯಾಗಬೇಕು ಪರಿಷತ್ತು. ಯಾಕೆಂತಂದರೆ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾದಂಥ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪರಿಷತ್ತನ್ನಾಗಿ ಮಾಡುವ ಅಪೇಕ್ಷೆ ನನ್ನದು. ಸ್ನೇಹಿತರೆ, ನಾನು 40 ವರ್ಷಗಳಿಂದ ನಿರಂತರವಾಗಿ ಕನ್ನಡ ಸಾಹಿತ್ಯ ಚಟುವಟಿಕೆಗಳು, ಕನ್ನಡ ಸಾಂಸ್ಕೃತಿಕಗಳನ್ನು ಮಾಡ್ತಾ ಯಾವುದೇ ರಾಜಕೀಯ ಪಕ್ಷದ ಸೇರಿದರೆ ನಿರಂತರವಾಗಿ ಕನ್ನಡವನ್ನು ಕಟ್ಟುವ ಕೆಲಸ, ಕನ್ನಡ ನಾಡುಗಳಿಗಾಗಿ ಹೋರಾಟ, ಕನ್ನಡ ಮತ್ತು ಕನ್ನಡಿಗರಿಗೆ ಸಂಕಷ್ಟ ಬಂದ ಸಂದರ್ಭದಲ್ಲಿ ಅದರ ವಿರುದ್ಧ ಧ್ವನಿ ಎತ್ತಿ ಕನ್ನಡದ ಪರವಾಗಿ ಮಾತನಾಡ್ತಕ್ಕಂಥ ಸಂಘಟಕನಾಗಿ ಹಲವಾರು ವರ್ಷಗಳಿಂದ ನಾನು ಕನ್ನಡದ ಕೆಲಸವನ್ನು ಮಾಡ್ತಾ ಒಬ್ಬ ಕ್ರಿಯಾಶೀಲ ಕಾರ್ಯಕರ್ತನಾಗಿದ್ದೇನೆ. ಇದರ ಜೊತೆಗೆ 2008 ಮತ್ತು 2012 ಅವಧಿಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಆಯ್ಕೆಯ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ 77ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಸಂಘಟಿಸಿದೆ. ನಂತರ ಕಳೆದ ಬಾರಿ ಶ್ರೀ ಪುಂಡಲಿಕ ಆರೋಗ್ಯವರು ರಾಜ್ಯಾಧ್ಯಕ್ಷರಾಗಿದ್ದಾಗ ನಾನು ರಾಜ್ಯದ ಗೌರವ ಕಾರ್ಯದರ್ಶಿಯಾಗಿದೆ. ಇಲ್ಲಿ ಸಂತೋಷದ ವಿಚಾರ ಅಂದರೆ ಆ ಸಂದರ್ಭದಲ್ಲಿ ಕೊಡಗಿನಲ್ಲಿ ಅಂದರೆ ಮಡಿಕೇರಿಯಲ್ಲಿ 80ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿತ್ತು. ಆ ಸಂದರ್ಭದಲ್ಲಿ ನಾನು ರಾಜ್ಯದ ಗೌರವ ಕಾರ್ಯದರ್ಶಿಯಾಗಿದ್ದೆ. ಇಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದಲ್ಲಿ 15 ವಿಷಯಗಳು ಇದೇ ಊರಿನಲ್ಲಿತ್ತು. ಇಲ್ಲಿನ ಆಗಿನ ಅಧ್ಯಕ್ಷರಾಗಿದ್ದಂಥ ಹಿರಿಯರಾದ ಟಿ.ಪಿ. ರಮೇಶ್ ಅವರ ಜೊತೆಗೂಡಿ ಆ ಸಮ್ಮೇಳನವನ್ನು ಸಂಘಟಿಸಿದ್ದೆ. ಆ ಸಮ್ಮೇಳನದ ಯಶಸ್ವಿಗೂ ನಾನು ಕೂಡ ನನ್ನ ಅಳಿವು ಸೇವೆಯನ್ನು ಸಲ್ಲಿಸಿದ್ದೆ. ಹಾಗಾಗಿ ನನಗೆ ಕೊಡಗು ಜಿಲ್ಲೆಯ ಮಡಿಕೇರಿಯಾಗಲಿ, ಕುಶಾಲನಗರ ಆಗಲಿ, ಸೋಮವಾರಪೇಟೆ ಆಗಲಿ ಇಲ್ಲಿನ ಕಸಾಪ ಸದಸ್ಯರು ನನಗೆ ಪರಿಚಿತರು. ಏಕೆಂದರೆ ಇಲ್ಲಿ ನಮ್ಮ ಟಿ.ಪಿ. ರಮೇಶ್ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು, ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು ನಾನು ಅತಿಥಿಯಾಗಿ ಬಂದಿದ್ದೇನೆ, ತಾಲೂಕು ಸಾಹಿತ್ಯ ಸಮ್ಮೇಳನಗಳು ಅತಿಥಿಯಾಗಿ ಬಂದಿದ್ದೇನೆ. ಮಿಗಿಲಾಗಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೂ ನಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಟಿ.ಪಿ. ರಮೇಶ್ ಅವರ ಎದುರಿಕೊಂಡು ದುಡಿದಿದ್ದೆ. ಹಾಗಾಗಿ ನನಗೆ ಕೊಡಗು ಜಿಲ್ಲೆಯ ಜನ ಮತ್ತು ಕೊಡಗು ಜಿಲ್ಲೆಯ ಕಸಾಪ ಸದಸ್ಯರು ನನಗೆ ಆತ್ಮೀಯವಾಗಿದ್ದಾರೆ, ಬಂಧುಗಳಾಗಿದ್ದಾರೆ. ಹಾಗಾಗಿ ಅವರಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನನಗೆ ಒಂದು ಅವಕಾಶ ಕೊಡಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ನೀವು ಅವಕಾಶವನ್ನು ಕೊಡುವುದಾದರೆ ನಾನು ಪರಿಷತ್ತನ್ನು ಎಲ್ಲ ಕನ್ನಡಿಗರ ಪರವಾಗಿ ನಾನು ಅದನ್ನು ಕಟ್ಟುತ್ತೇನೆ. ಯಾಕೆಂತಂದರೆ ಈಗ ಕರ್ನಾಟಕದಲ್ಲಿರ್ತಕ್ಕಂಥ ಗಡಿ ಪ್ರದೇಶಗಳು ಶಾಂತವೇರಿ ಗೋಪಾಲಗೌಡ ಪ್ರಶಸ್ತಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಗಳನ್ನು ಸ್ಥಾಪಿಸಿದ್ದಲ್ಲದೆ ಅನೇಕ ಕೃತಿಗಳನ್ನು ಪ್ರಕಟಿಸಿರುವುದಾಗಿ ಅವರು ಹೇಳಿದರು. ಪರಿಷತ್ತಿನ ರಾಜ್ಯಾಧ್ಯಕ್ಷನಾದರೆ ಇದೇ ನೀತಿ ನಿಲುವುಗಳನ್ನು ರಾಜ್ಯಾದ್ಯಂತ ವಿಸ್ತರಿಸಿ ಪ್ರಾದೇಶಿಕ, ಸಾಮಾಜಿಕ, ಮಹಿಳಾ ನ್ಯಾಯಕ್ಕೆ ಅನುಗುಣವಾಗಿ ಕಟಿಬದ್ಧನಾಗಿ ದುಡಿಯುತ್ತೇನೆ ಎಂದು ರಾಮೇಗೌಡ ಭರವಸೆ ನೀಡಿದರು. ಹಾಗಾಗಿ ಅದು ಕೂಡ ನನ್ನ ಯೋಜನೆಯಲ್ಲಿದೆ. ಮತ್ತೆ ಪ್ರತಿ ತಾಲೂಕು ಸಾಹಿತ್ಯ ಭವನ ನಿರ್ಮಾಣ ಮಾಡುವಂಥದ್ದು, ಪ್ರತಿ ಜಿಲ್ಲೆಗಳು ಅಂದರೆ ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ಪ್ರತಿ ವರ್ಷ ಪುಸ್ತಕ ಮಹಾಮೇಳವನ್ನು ಏರ್ಪಡಿಸಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮಾಡುವಂಥ ವ್ಯವಸ್ಥೆ. ಒಂದೇ ಸೂರಿನಡಿಯಲ್ಲಿ ನಮ್ಮ ನಾಡಿನ ಎಲ್ಲ ಸಾಹಿತಿಗಳ, ಎಲ್ಲ ಲೇಖಕರ ಪುಸ್ತಕಗಳು ಒಂದೇ ಕಡೆ ಸಿಗಬೇಕು. ಅದು ಪರಿಷತ್ತಿನ ಧ್ಯೇಯ ಆಗುತ್ತೆ. ಏಕೆಂತಂದರೆ ಎಲ್ಲ ಲೇಖಕರು ಎಲ್ಲ ಮಹಾಂತ ಪುಸ್ತಕಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಅನುಮತಿಯನ್ನು ಪಡೆದು ಮರುಮುದ್ರಣ ಮಾಡಿ ಅವುಗಳನ್ನು ಸುಲಭ ಬೆಲೆಯಲ್ಲಿ ಮಾರಾಟ ಮಾಡಿ ಓದುಗರಲ್ಲಿ ಓದುವ ಅಭಿವೃದ್ಧಿಯನ್ನು ಮೂಡಿಸುವುದೇ ಪರಿಷತ್ತಿನ ಗುರಿಯಾಗುತ್ತೆ. ಆ ಕೆಲಸವನ್ನು ನಾನು ಖಂಡಿತವಾಗಿ ಮಾಡ್ತೀನಿ. ಹೀಗೆ ನಾನು ಅಧ್ಯಕ್ಷರಾದರೆ ಒಟ್ಟಾರೆಯಾಗಿ ಒಂದೇ ಮಾತಿನಲ್ಲಿ ಹೇಳೋದಾದರೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಸಾಹಿತ್ಯ ಪರಿಷತ್ತಾಗಬೇಕು. ಅದು ಎಲ್ಲ ಕನ್ನಡಿಗರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಉದಾಹರಣೆಗೆ ಎಲ್ಲ ಕನ್ನಡಿಗರು ಅಂದರೆ ಕನ್ನಡಿಗರ ಪರಿಷತ್ತು ಅಂದರೆ ಒಬ್ಬ ಆಟೋ ಚಾಲಕ ಇರ್ಬೋದು, ಒಬ್ಬ ಕಾರ್ಮಿಕ ಇರ್ಬೋದು, ಒಬ್ಬ ಕಾರ್ಯಕರ್ತರಿರ್ಬೋದು, ಅಥವಾ ರೈತರಿರ್ಬೋದು. ಇವರೆಲ್ಲರೂ ಕೂಡ ಕನ್ನಡಿಗರಾಗಿರೋದ್ರಿಂದ ಇವರೆಲ್ಲರ ಸಮಸ್ಯೆಗಳಿಗೆ ಪರಿಷತ್ತು ಸ್ಪಂದಿಸಬೇಕು. ಅಂದರೆ ಇವರ ರೈತರು ತಮ್ಮ ಬೆಳೆದ ಬೆಲೆ ಸಿಕ್ಕಿಲ್ಲ ಅಂತ ಹೋರಾಟ ಮಾಡುವಾಗ ಅವರ ಪರವಾಗಿ ಪ್ರೋತ್ಸಾಹಿಸಿಕೊಳ್ಳಬೇಕಾಗುತ್ತೆ. ಸರ್ಕಾರಗಳು ಉತ್ತರ ತರಬೇಕು. ರೈತರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿ
ನಾವೆಲ್ಲರೂ ಅದೇ ರೀತಿ ವಿದ್ಯಾರ್ಥಿಗಳು, ಅದೇ ರೀತಿ ಕನ್ನಡ ಪರ ಸಂಘಟನೆಗಳು ನೆಲದ ವಿಚಾರವಾಗಿ, ಜಲದ ವಿಚಾರವಾಗಿ, ಭಾಷಾ ವಿಚಾರವಾಗಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಬೆಂಬಲಕ್ಕೆ ನಿಲ್ಲಬೇಕು. ಏಕೆಂದರೆ ಇದು ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡಿಗರ ಸಾಹಿತ್ಯ ಪರಿಷತ್ ಆದ್ದರಿಂದ ಬರೀ ಸಾಹಿತ್ಯದಷ್ಟಕ್ಕೆ ಮೀಸಲಾಗಿರಬಾರದು. ಕನ್ನಡಿಗರ ಸಮಸ್ಯೆಗಳಿಗೂ ಸ್ಪಂದಿಸಬೇಕು. ಕನ್ನಡಿಗರ ಸಮಸ್ಯೆಗಳಿಗೆ ಇಟ್ಕೊಂಡು ಸರ್ಕಾರದ ರೀತಿಯಲ್ಲಿ ಮಾತನಾಡಬೇಕು. ಸೌಹಾರ್ದ ರೀತಿಯಲ್ಲಿ ಬೇಡಿಕೆಗಳನ್ನು ಈಡೇರಿಸುವಂತ ಗಮನ ಹರಿಸಬೇಕು. ಆಗ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಗಟ್ಟಿತನವನ್ನು ಉಳಿಸುವಂತೆ ಈ ನಾಡುಗಳಿಗೆ ಅದು ಪೂರಕ ಕೆಲಸ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಅಪೇಕ್ಷೆ ಆಗಿದೆ. ಹಾಗಾಗಿ ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಎಂದರೆ ನಗರಸಭೆಯ ಹಿಂದಿನ ಅಧಿಕಾರಿಗಳ ತಾತ್ಸಾರದಿಂದಾಗಿ ಮಡಿಕೇರಿಯ ಪ್ರಮುಖ ಜಲಮೂಲಕ್ಕೆ ಧಕ್ಕೆ ಬಂದಿದೆ. ಒಮ್ಮೆ ಮಳೆಯಾಯಿತೆಂದರೆ ರೋಷನಾರ ಕೆರೆ ಸಂಪೂರ್ಣ ಮುಚ್ಚಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾದರೂ ಅಚ್ಚರಿಯಿಲ್ಲ. ಮಂಗಳವಾರ ಅಪರಾಹ್ನ 3 ಗಂಟೆ ಸುಮಾರಿಗೆ ಕೆರೆಯ ಬದಿಯ ಭಾರೀ ತಡೆಗೋಡೆ ಕುಸಿದು ಬಿದ್ದಿದೆ. ಕುಸಿದ ಮಣ್ಣು ಅಲ್ಲಿನ ಕಾಲುದಾರಿಯನ್ನು ಮುಚ್ಚಿದ್ದು ಕೆರೆಗೂ ಬಿದ್ದಿದೆ. ದುರಂತದ ಜಾಗದಲ್ಲಿ ಇನ್ನೂ ಭಾರೀ ಪ್ರಮಾಣದ ಮಣ್ಣು ಕೆಳಗೆ ಬೀಳುವ ಪರಿಸ್ಥಿತಿಯಲ್ಲಿದೆ. ಕುಸಿತ ಸಂಭವಿಸಿದ ಸಂದರ್ಭ ರೋಷನಾರದ ನೀರುಗಂಟಿ ನವೀನ್ ಎಂಬಾತ ಈ ಕಾಲುದಾರಿಯಲ್ಲೇ ಇದ್ದ. ಅದೃಷ್ಟವಶಾತ್ ಗೋಡೆ ಕುಸಿಯುವ ಸಂದರ್ಭ ಆತ ಓಡಿ ಅಪಾಯದಿಂದ ತಪ್ಪಿಸಿಕೊಂಡಿದ್ದಾನೆ. ಮೇರು ಸೇನಾನಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಪುತ್ರ ಏರ್ ಮಾರ್ಷಲ್ ಕಾರ್ಯಪ್ಪ ಸಾರ್ವಜನಿಕ ಉದ್ದೇಶಕ್ಕಾಗಿ ತಮ್ಮ ಜಾಗದಲ್ಲಿರುವ ಈ ಕೆರೆಯನ್ನು ನಗರಸಭೆಗೆ ಬಿಟ್ಟುಕೊಟ್ಟಿದ್ದಾರೆ. ಆದರೆ ಇದರ ನಿರ್ವಹಣೆ ಮಾಡಬೇಕಿದ್ದ ನಗರಸಭೆ ಹಿಂದಿನಿಂದಲೂ ನಿರ್ಲಕ್ಷ್ಯ ತೋರುತ್ತಲೇ ಬಂದಿರುವುದು ಸುಳ್ಳಲ್ಲ. ಈ ನಿರ್ಲಕ್ಷ್ಯದ ಪರಮಾವಧಿಯೇ ತಡೆಗೋಡೆ ಕುಸಿತ. ಕೆರೆಯ ಅಂಚಿನಲ್ಲಿರುವ ಖಾಸಗಿ ಜಾಗದ ಮಾಲೀಕರು ಈ ತಡೆಗೋಡೆ ನಿರ್ಮಿಸಿದ್ದರು. ಕಾಮಗಾರಿಯ ವೇಳೆ ಹಲವು ನಗರಸಭಾ ಸದಸ್ಯರು ಮತ್ತು ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದರು. ಅವೈಜ್ಞಾನಿಕ ಕಾಮಗಾರಿ ನಡೆದು ತಡೆಗೋಡೆ ಕುಸಿದರೆ ರೋಷನಾರ ಕೆರೆಗೆ ಧಕ್ಕೆಯಾಗಬಹುದು ಎಂದು ಜನರು ಎಚ್ಚರಿಕೆ ನೀಡಿದ್ದರು. ಆದರೆ ನಗರಸಭಾ ಅಧಿಕಾರಿಗಳು ಹಿಂದೆ ಮುಂದೆ ಆಲೋಚಿಸದೆ ತಡೆಗೋಡೆ ನಿರ್ಮಾಣಕ್ಕೆ ಅನುವು ಮಾಡಿಕೊಟ್ಟರು. ಇದೀಗ ದುರಂತ ಘಟಿಸಿಯೇ ಬಿಟ್ಟಿದೆ. ತಡೆಗೋಡೆಗಾಗಿ ಭಾರೀ ಪ್ರಮಾಣದ ಮಣ್ಣನ್ನು ಸುರಿದಿರುವುದರಿಂದ ಒತ್ತಡ ತಾಳಲಾಗದೆ ಗೋಡೆ ಕುಸಿದು ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಗರಸಭಾ ಮಾಜಿ ಸದಸ್ಯ ಎಸಿ ದೇವಯ್ಯ ಒತ್ತಾಯಿಸಿದ್ದಾರೆ. ಪಂಪೋಸ್ತ ನೀರಿನ ಮೂಲದ ಬಳಿ ಕೆಲವು ಖಾಸಗಿ ವ್ಯಕ್ತಿಗಳು ತಮ್ಮ ಸ್ವಂತ ಸ್ಥಳದಲ್ಲಿ ಮಣ್ಣನ್ನು ತುಂಬುತ್ತಿರುವುದನ್ನು ಕಂಡಿರುವಾಗ ನಗರಸಭಾ ಸದಸ್ಯನಾಗಿ ನಾನು ಇಲ್ಲಿ ಬಂದು ಆಕ್ಷೇಪಿಸಿ ಕೆಲಸವನ್ನು ಸ್ಥಗಿತಗೊಳಿಸುವಂತೆ ಸೂಚಿಸಿದ್ದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ ಸಮಯದಲ್ಲಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದು ಅಪಾಯಕಾರಿಯಾಗಿದೆ ಎಂದು ಮನಗಂಡು ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡುವ ಮೂಲಕ ಇಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಆದೇಶ ಕೊಟ್ಟಿದ್ದು. ತದನಂತರ ನಮ್ಮ ಅವಧಿಯು ಮುಗಿತಾ ಬಂತು. ಕಟ್ಟದ ತಡೆಗೋಡೆಯ ಮೇಲೆ ಅವೈಜ್ಞಾನಿಕವಾಗಿ ಮಣ್ಣನ್ನು ಸುರಿಯಲಾರಂಭಿಸಿದ್ದಾರೆ. ಈ ಹತ್ತಿರದಲ್ಲಿ ಯಾವ್ಯಾವುದು ಕಟ್ಟಡ ಕೆಲಸ ಆಯ್ತದೆ, ಈಗಾಗಲೇ ತಿಳಿದು ಬಂದ ಮಾಹಿತಿ ಅಂದರೆ ತಾಲೂಕು ಪಂಚಾಯತ್ ಕಟ್ಟಡ ಕೂಡ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳೋ ಮಾಹಿತಿ ಇತ್ತು. ಅಲ್ಲಿ ತೆಗೆದ ಮಣ್ಣನ್ನು ತಂದು ಇಲ್ಲಿ ಸುರಿತಾ ಇರೋದ್ರಿಂದ ಈ ತಡೆಗೋಡೆಗೆ ಹಾಕಿದ ಮಣ್ಣನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲದೆ ಕುಸಿದು ಬಿದ್ದಿದೆ. ಬಹುಶಃ ಇದರಲ್ಲಿ ಎಷ್ಟು ಲೋಡ್ ಮಣ್ಣಿರ್ಬೋದು ಅಂತ ಹೇಳೋದು ಊಹಿಸಲು ಅಸಾಧ್ಯ. ಇದು ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿಯೋ ಅಲ್ಲ ಸಂಬಂಧಪಟ್ಟ ಜಾಗದ ಮಾಲೀಕರ ಬೇಜವಾಬ್ದಾರಿಯೋ ತಿಳಿಯೋದು. ನೂರಾರು ಮನೆಗಳಿಗೆ ನೀರುಣಿಸುವ ಈ ರೋಷನಾರ ಜಲಮೂಲ ಇನ್ನು ಈ ರೀತಿಯಾದರೆ ಕುಡಿಯಲು ಬೇಸಿಗೆಯಲ್ಲಿ ನೀರಿಲ್ಲದ ಸಂದರ್ಭ ಬರುವುದರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ದೂರನ್ನು ಕೊಟ್ಟರೂ ಸಹ ಅದನ್ನು ಗಂಭೀರವಾಗಿ ಪರಿಗಣಿಸದ ನಗರಸಭಾ ಅಧಿಕಾರಿಗಳು ಇದಕ್ಕೆ ನೇರವಾದ ಹೊಣೆ ಹೊರಬೇಕಾಯ್ತದೆ. ಏಕೆಂದರೆ ಬಿಸಿಲಿನ ತಾಪ ಈಗಾಗಲೇ ಹೆಚ್ಚಾಯ್ತಿರುವಾಗ ಕುಡಿಯುವ ನೀರಿನ ಮೂಲವನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಆದರೆ ಈ ರೀತಿ ಅವೈಜ್ಞಾನಿಕವಾಗಿ ಎಷ್ಟೋ ಲೋಡ್ಗಟ್ಟಲೆ ಮಣ್ಣನ್ನು ತಂದು ಸುರಿದಿರುವುದರಿಂದ ಈ ತಡೆಗೋಡೆ ಈಗಾಗಲೇ ಕುಸಿದು ಬಿದ್ದಿದೆ. ಇನ್ನೇನಾದರೂ ಮಳೆ ಬಂತು ಎಂದರೆ ಸಂಪೂರ್ಣ ಈ ಮಣ್ಣು ಹರಿದು ನಮ್ಮ ಜಲಮೂಲಕ್ಕೆ ಸೇರಿ ಕುಡಿಯಲು ಸಹ ಯೋಗ್ಯವಲ್ಲದ ಸ್ಥಿತಿ ಉಂಟಾಗ್ತದೆ ಹಾಗೂ ಜಲಮೂಲ ಕೂಡ ಬತ್ತಿ ಹೋಗುವ ಸಾಧ್ಯತೆ ಇದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಜಿಲ್ಲಾಡಳಿತ ಸಂಬಂಧಪಟ್ಟವರು ಅಥವಾ ಗುತ್ತಿಗೆದಾರರು ಯಾರೇ ತಂದು ಮಣ್ಣು ಸುರಿಯುತ್ತಿದ್ದರೂ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಧಿಕಾರಿಗಳು ಸಹ ಕೈಕಟ್ಟಿ ಕೂರದೆ
ಇಂಥ ಕಾನೂನು ವಿರೋಧಿ ಕೆಲಸ ಮಾಡುವಂಥ ಎಲ್ಲರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ. ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿರುವ ನಗರಸಭಾ ಆಯುಕ್ತರಾದ ರಾಮದಾಸ್ ಈ ಬಗ್ಗೆ ಚಿತ್ತಾರಕ್ಕೆ ಪ್ರತಿಕ್ರಿಯೆ ನೀಡಿ ಸಂಬಂಧಿಸಿದ ಖಾಸಗಿ ಜಾಗದ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡುವುದಾಗಿ ತಿಳಿಸಿದ್ದಾರೆ. ಕಾಮಗಾರಿ ವೈಜ್ಞಾನಿಕವಾಗಿ ನಡೆದಿಲ್ಲ, ಅಲ್ಲದೆ ಭಾರೀ ಪ್ರಮಾಣದ ಮಣ್ಣಿನ ಒತ್ತಡ ತಾಳಲಾಗದೆ ತಡೆಗೋಡೆ ಕುಸಿದಿದ್ದು ಮುಂದೇನು ಎಂಬ ಬಗ್ಗೆ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ರಾಮದಾಸ್ ತಿಳಿಸಿದ್ದಾರೆ.